ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನ ಪಡೆಯಲು ಇಂದೇ ಭೇಟಿ ಕೊಡಿ. ಮೇಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಮಹಾರಾಷ್ಟ್ರ ಚುನಾವಣೆ ಫಲಿತಾಂಶ, EVM ಕೈಚಳಕ, ವಸಂತ್ ಕುಮಾರ್ ಆರೋಪ. ಕಾಲೇಜು ವಿದ್ಯಾರ್ಥಿಗಳಿಂದ ಹಾಸ್ಟೆಲ್ ಸ್ವಚ್ಛಗೊಳಿಸುವ ವಿಡಿಯೋ ವೈರಲ್, ವಾರ್ಡನ್ ನಿತ್ಯ ಕಿರುಕುಳ ಆರೋಪ. ಅಸ್ಪೃಶ್ಯರ ಮೇಲೆ ಸುಳ್ಳು ದೂರು ದಾಖಲಿಸಿರುವ ಕವಿತಾಳ ಪೊಲೀಸ್ ಠಾಣೆಯ PSI ವೆಂಕಟೇಶ್ ನಾಯಕ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸದಿದ್ದರೆ ಉಪವಾಸ ಸತ್ಯಾಗ್ರಹ. ಸೂಗೂರೇಶ್ವರ ಜಾತ್ರಾ ಮಹೋತ್ಸವ ಪೂರ್ವಭಾವಿ ಸಭೆ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನ. ಕಾರು ಬೈಕ್ ನಡುವೆ ಡಿಕ್ಕಿ, ಹಿಂಬದಿ ಸವಾರ ಸಾವು. ವಾರ್ತೆಗಳ ವಿವರ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಫಲಿತಾಂಶ ನೈಜ ಮತ್ತು ಜನಮತ ಅಭಿಪ್ರಾಯವಲ್ಲ. ಇದು ಕೇವಲ ಬಿಜೆಪಿ RSS ಮತಯಂತ್ರಗಳ ದುರ್ಬಳಕೆಯ ಫಲಿತಾಂಶ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಸಂತ್ ಕುಮಾರ್ ಗಂಭೀರ ಆರೋಪ ಮಾಡಿದರು. ಅವರಿಂದು ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಭಾರೀ ಜನಮತ ನೀಡಿದ ಮಹಾರಾಷ್ಟ್ರ ಮತದಾರರು ಕೇವಲ 4 ತಿಂಗಳಲ್ಲಿ ಬಿಜೆಪಿ ಮತ್ತು ಅವರ ಮಿತ್ರ ಪಕ್ಷಗಳಿಗೆ ಹೆಚ್ಚಿನ ಸ್ಥಾನ ನೀಡಿರುವುದು ಅನೇಕ ಅನುಮಾನಗಳಿಗೆ ದಾರಿ ಮಾಡಿದೆ. ಬಿಜೆಪಿ ದೇಶದಲ್ಲಿ ದೊಡ್ಡ ರಾಜ್ಯಗಳನ್ನು ಗುರಿಯಾಗಿಸಿಕೊಂಡು ಮತಯಂತ್ರ ದುರ್ಬಳಕೆ ಮಾಡಿ ಅಧಿಕಾರ ಚುಕ್ಕಾಣಿ ಹಿಡಿಯುವ ಕುತಂತ್ರದ ಭಾಗವಾಗಿ ಮಹಾರಾಷ್ಟ್ರದಲ್ಲಿಯೂ ಅಧಿಕಾರಕ್ಕೆ ಬರಲು ಸಾಧ್ಯವಾಗಿದ್ದು, ಇದು ಜನಮತ ಅಭಿಪ್ರಾಯದ ವಿರುದ್ಧದ ಫಲಿತಾಂಶ ಎಂದು ದೂರಿದರು. ನಾನು ಮಹಾರಾಷ್ಟ್ರದ 2 ಜಿಲ್ಲೆಗಳ ಉಸ್ತುವಾರಿ ವಹಿಸಿದ್ದೆ. ಈ ಚುನಾವಣಾ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಮತದಾರರನ್ನು ಭೇಟಿಯಾಗಿ ಅಭಿಪ್ರಾಯ ಸಂಗ್ರಹಿಸಿದ್ದೆ. ಈ ಚುನಾವಣೆಯಲ್ಲಿ ಮಹಾವಿಕಾಸ್ ಅಘಾಡಿ ಅಧಿಕಾರಕ್ಕೆ ಬರುವ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಆದರೆ ಫಲಿತಾಂಶ ಇದರ ವಿರುದ್ಧ ಇರುವುದು ಮತಯಂತ್ರಗಳ ದುರ್ಬಳಕೆ ವರಮಾನಕ್ಕೆ ಆಧಾರವಾಗಿದೆ. ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಯಬೇಕಾದರೆ ವಿರೋಧ ಪಕ್ಷಗಳ ಅಭಿಪ್ರಾಯ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಮತಯಂತ್ರ ದುರ್ಬಳಕೆ ಬಗ್ಗೆ ತನಿಖೆ ನಡೆಯಬೇಕು. ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಸಬೇಕು. ಮತಯಂತ್ರ ದುರ್ಬಳಕೆ ಬಗ್ಗೆ ವಿರೋಧ ಪಕ್ಷಗಳು ನಿರಂತರ ಆರೋಪ ಮಾಡುತ್ತಿದ್ದರೂ, ಅನೇಕ ಸಾಕ್ಷಿ ನೀಡುತ್ತಿದ್ದರೂ ಚುನಾವಣಾ ಆಯೋಗ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಮುಂಬರುವ ಚುನಾವಣೆ ಮತಪತ್ರಗಳ ಮೂಲಕ ಚುನಾವಣೆ ನಡೆಸಿದರೆ ಮಾತ್ರ ನಿಷ್ಪಕ್ಷಪಾತ ಚುನಾವಣೆ ಸಾಧ್ಯ. ಈ ಬಗ್ಗೆ ನ್ಯಾಯಾಲಯದಲ್ಲೂ ನಾವು ಅರ್ಜಿ ಸಲ್ಲಿಸಿದ್ದೇವೆ. ಆದರೆ ನ್ಯಾಯಾಲಯ ವಿರೋಧ ಪಕ್ಷಗಳ ಅರ್ಜಿ ತಿರಸ್ಕರಿಸಿದೆ. ನ್ಯಾಯಾಲಯದ ತೀರ್ಪು ಗೌರವಿಸುತ್ತಾ ಚುನಾವಣೆಗಳಲ್ಲಿ ಮತಯಂತ್ರಗಳ ದುರ್ಬಳಕೆಯ ಆರೋಪದ ಬಗ್ಗೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡುವ ಅಗತ್ಯವಿದೆ. ಉದ್ಧವ್ ಠಾಕ್ರೆ ಅವರ ಹೇಳಿಕೆ 1ರ ಅನ್ವಯ ಮಹಾರಾಷ್ಟ್ರದ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಬಿಜೆಪಿ ಪ್ರಚಾರ ಸಭೆಗಳಲ್ಲಿ 25% ಖಾಲಿ ಕುರ್ಚಿಗಳಿರುತ್ತಿದ್ದವು. ನಮ್ಮ ಸಭೆಗೆ ಸೇರುವ ಅರ್ಧದಷ್ಟು ಜನ ಬಿಜೆಪಿ ಸಭೆಯಲ್ಲಿ ಸೇರಲು ಸಾಧ್ಯವಿಲ್ಲದಿದ್ದಾಗ ಖಾಲಿ ಕುರ್ಚಿಗಳಿಗೆ ಬಿಜೆಪಿ ಮತಗಳಾಗಿ ಪರಿವರ್ತನೆಗೊಂಡಿರುವುದು ಹೇಗೆ ಎನ್ನುವ ಪ್ರಶ್ನೆ ಅತ್ಯಂತ ಗಂಭೀರವಾಗಿದೆ. ಜಗತ್ತಿನ 90% ದೇಶಗಳಲ್ಲಿ ಮತಪತ್ರಗಳ ಮೂಲಕ ಚುನಾವಣೆ ನಡೆಯುತ್ತಿದೆ. ಈ ದೇಶದಲ್ಲೂ ಮತಪತ್ರಗಳ ಮೂಲಕ ಚುನಾವಣೆ ನಡೆದಾಗ ಚುನಾವಣೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಮುಂಬರುವ ಚುನಾವಣೆಯನ್ನು ಮತಪತ್ರಗಳ ಆಧಾರವಾಗಿ ನಿರ್ವಹಿಸಬೇಕು ಎನ್ನುವುದು ಕಾಂಗ್ರೆಸ್ ಹಾದಿಯಾಗಿ ಎಲ್ಲ ವಿರೋಧ ಪಕ್ಷಗಳ ಒತ್ತಾಯವಾಗಿದೆ. ರಾಜ್ಯದಲ್ಲಿ 3 ಚುನಾವಣೆಗಳಲ್ಲೂ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ. ವಫ್ತ್ ಸೇರಿದಂತೆ ಮೂಡಾ ವಿವಾದ ಮೂಲಕ ಬಿಜೆಪಿ, ಜಾತ್ಯತೀತ ಜನತಾದಳ ಪಕ್ಷಗಳು ಏನೆಲ್ಲ ಗೊಂದಲಕ್ಕೆ ಎಡೆ ಮಾಡಿದರೂ 3 ಕ್ಷೇತ್ರದ ಜನ ಇದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಭಾರೀ ಬಹುಮತದೊಂದಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ. ಹಿಂದೂ ಮುಸ್ಲಿಂ ವಿವಾದದ ಮೂಲಕ ಜನರ ಮಧ್ಯೆ ವಿಭೇದ ತಂದು ಕೋಮು ಭಾವನೆಗಳನ್ನು ಪ್ರಚೋದಿಸಿ ಚುನಾವಣೆ ನಡೆಸುವುದಕ್ಕೆ ಕರ್ನಾಟಕದ 3 ಕ್ಷೇತ್ರ ಮತದಾರರು ಅಂತ್ಯ ಹೇಳಿದ್ದಾರೆ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮತಪತ್ರಗಳ ಮೂಲಕ ಚುನಾವಣೆ ತರುವ ಬದ್ಧವಾಗಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮತಪತ್ರಗಳ ಮೂಲಕ ಚುನಾವಣೆ ತರುವ ಬದ್ಧತೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಲಿದೆ ಎಂದರು. ಮತ್ತು ನೀಡಿರುವಂಥ ಭರವಸೆಗಳನ್ನು ಈಡೇರಿಸಿ ಕೊಟ್ಟ ಮಾತನ್ನು ಉಳಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಮತ್ತು ಯಾವುದೇ ಹಗರಣಗಳು ಗೊಂದಲಗಳು ಇಲ್ಲದಂಥ ಒಂದು ಸ್ವಚ್ಛವಾದಂಥ ದಕ್ಷವಾದಂಥ ಆಡಳಿತವನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಜನ ಇವತ್ತು
ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಈ 3 ವಿಧಾನಸಭಾ ಚುನಾವಣೆಯ ಏನು ಉಪಚುನಾವಣೆಗಳಲ್ಲಿ ಪಕ್ಷಕ್ಕೆ ಅಭೂತಪೂರ್ವ ಗೆಲುವನ್ನು ಸಾಧಿಸಿಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಏನು ಕಳೆದ 1 ವರ್ಷದಿಂದ ಅಂದರೆ ಜನವರಿಯಿಂದ ಈವರೆಗೆ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು, ಸರ್ಕಾರವನ್ನು ಬೀಳಿಸಬೇಕು, ಮಧ್ಯಪ್ರದೇಶದ ಮಾದರಿಯಲ್ಲಿ, ಗೋವಾದ ಮಾದರಿಯಲ್ಲಿ, ಮಹಾರಾಷ್ಟ್ರದ ಮಾದರಿಯಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸಿ ಗೊಂದಲವನ್ನುಂಟು ಮಾಡಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಬಸವರಾಜ ಪಾಟೀಲ್ ಇಟಗಿ, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ಅಬ್ದುಲ್ ಖರೀಂ, ಅಮರೇಗೌಡ, ರಜಾಕ್ ಉಸ್ತಾದ್ ಸೇರಿದಂತೆ ಕಾಲೇಜು ವಿದ್ಯಾರ್ಥಿನಿಯರಿಂದ ಹಾಸ್ಟೆಲ್ ವಾರ್ಡನ್ ಶೌಚಾಲಯ ಸ್ವಚ್ಛಗೊಳಿಸುತ್ತಿದ್ದು ವಾರ್ಡನ್ ಕಿರುಕುಳ ಆರೋಪ ಕೇಳಿಬಂದಿದೆ. ಕಾಲೇಜು ವಿದ್ಯಾರ್ಥಿಗಳಿಂದ ಹಾಸ್ಟೆಲ್ ವಾರ್ಡನ್ ಶೌಚಾಲಯವನ್ನು ಸ್ವಚ್ಛಗೊಳಿಸುತ್ತಿದ್ದು ವಾರ್ಡನ್ ಕಿರುಕುಳ ಆರೋಪ ಕೇಳಿಬಂದಿದೆ. ಮಾನ್ವಿ ಪಟ್ಟಣದ ಮೆಟ್ರಿಕ್ ನಂತರದ BCM ಬಾಲಕಿಯರ ವಸತಿ ವಿದ್ಯಾರ್ಥಿ ನಿಲಯದಲ್ಲಿ ಶೌಚಾಲಯ ಸ್ವಚ್ಛಗೊಳಿಸುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ವಿದ್ಯಾರ್ಥಿನಿಯರು ಹಾಸ್ಟೆಲ್ನಲ್ಲಿರುವ ಶೌಚಾಲಯವನ್ನು ಮೂಗು ಮುಚ್ಚಿಕೊಂಡು ಸ್ವಚ್ಛಗೊಳಿಸುತ್ತಿದ್ದಾರೆ. ವಸತಿ ನಿಲಯದ ವಾರ್ಡನ್ ರಜಿಯಾ ಸುಲ್ತಾನ ಅವರು ಹಾಸ್ಟೆಲ್ನಲ್ಲಿ ಎಲ್ಲ ಕೆಲಸಗಳ ವಿದ್ಯಾರ್ಥಿಗಳಿಂದಲೇ ಮಾಡಿಸುತ್ತಿದ್ದಾರೆ ಎಂದು ವಿದ್ಯಾರ್ಥಿನಿಯರಿಂದ ವಾರ್ಡನ್ ವಿರುದ್ಧ ಆರೋಪ ಕೇಳಿಬಂದಿದೆ. ಹಾಸ್ಟೆಲ್ನಲ್ಲಿರುವ ಎಲ್ಲ ಬಂಡೆಗಳನ್ನು ಪ್ರತಿದಿನ ವಿದ್ಯಾರ್ಥಿಗಳೇ ಸ್ವಚ್ಛಗೊಳಿಸಬೇಕೆಂದು ವಿದ್ಯಾರ್ಥಿನಿಯರಿಗೆ ನಿತ್ಯ ಕಿರುಕುಳ ನೀಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಹಾಸ್ಟೆಲ್ನಲ್ಲಿ ಶೌಚಾಲಯ ತೊಳೆಯಲು ವಸತಿ ನಿಲಯಗಳಿಗೆ ಹಣ ಮಂಜೂರು ಆಗುತ್ತಿದೆ. ಆದರೆ ಹಾಸ್ಟೆಲ್ನ ಪ್ರತಿಯೊಂದು ಕೆಲಸಗಳನ್ನು ವಿದ್ಯಾರ್ಥಿಗಳೇ ಮಾಡಬೇಕು ಎಂದು ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ. ವಸತಿ ನಿಲಯದ ಸ್ವಚ್ಛತೆಗೆ ಮಂಜೂರಾಗುವ ಹಣ ಯಾರಿಗೆ ಹೋಗುತ್ತದೆ ಎಂಬುದು ಪ್ರಶ್ನೆಯಾಗಿದೆ. ಅದರಲ್ಲೂ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದಂತಾಗಿದೆ. ಈ ಬಗ್ಗೆ ವಿದ್ಯಾರ್ಥಿಗಳು ಪ್ರಶ್ನಿಸುವಂತಿಲ್ಲ. ಪಾಠ ಪಠ್ಯಗಳ ಸಿಲೆಬಸ್ ಓದುವ ಬದಲು ಕೆಲಸ ಕಾರ್ಯಗಳದ್ದೇ ಭಾರ ಹೆಚ್ಚಾಗಿದೆ ಎಂದು ವಿದ್ಯಾರ್ಥಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಈ ಬಗ್ಗೆ BCM ವಸತಿ ನಿಲಯಗಳ ಮೇಲಾಧಿಕಾರಿಗಳು ಸತ್ಯಾಸತ್ಯತೆ ಬಗ್ಗೆ ತನಿಖೆ ನಡೆಸಬೇಕಾಗಿದೆ. ಹಾವು ಬಂದೈತೆ ಮೇಡಮ್ ಅಂತಂದು ಹೇಳ್ತೀವಿ. ಹಾವು ಹೋದ್ಮೇಲೆ ಮಾಡ್ಬೇಕಮ್ಮ ಮೇಡಮ್ ಡೈಲಾಗ್. ಏನಾಗಲ್ಲ, ಕಡಿಸಬೇಕು. ಹಂಗೆ ಇತ್ತಮ್ಮಿ. ಗಾಂಧಿ ಜಯಂತಿ ದಿನನೂ ಮಾಡಿಸ್ತಿದ್ದಿಲ್ಲ ಗೊತ್ತಾ ನೀಲ ಮೇಡಮ್. ಅವತ್ತು ಒಂದು ಸ್ವಲ್ಪ ಫೋಟೋ ತೆಗಿತಾನಷ್ಟೇ ಮಾಡ್ತಿದ್ವಿ. ನಿಮಗೆಲ್ಲ ಆಮೇಲೆ ಹೇಳ್ತೀನಿ ತಗ. ನಾ ಅದಕ್ಕೆ ನಿಮ್ಮಿಂದ ಮೇಡಮ್ ಇದ್ದಾಗ ಮಾತಾಡೋದಾಗಲ್ಲೇನಿಲ್ಲ. ಇಷ್ಟು ಜನ ನಿಮಗೆ ಭಯ ಭಕ್ತಿ ಜಾಸ್ತಿ ಅದ, ನಿಮ್ಗೂ ಅನ್ನೋಕ್ಕಿಲ್ಲ. ಸಿಂಟ್ಯಾಕ್ಸ್ ಅಂತ ನೋಡಮ್ ಎಷ್ಟು ಹೊಲಸದ. ಇದು ಚಪ್ಪಲೆಲ್ಲ ಬಿದ್ದಾವ, ಜಗ್ಗೆ ಹೊಲಸೈತಿ. ಮೊನ್ನೆ ದೀಪಾವಳಿಗೆ ಹೋದಾಗ ಕ್ಲೀನ್ ಮಾಡ್ಸಕ್ಕೆ ಹೇಳಿ ಮಾಡಿಸ್ತೀವಿ ಅಂತೇಳಿ ಏನೂ ಮಾಡಿಸಿಲ್ಲ ಕೆಲಸ ಇಲ್ಲಿ. ಏನು ಕೆಲಸ, ಒಂದು ಕೆಲಸ ಮಾಡಿಸಿಲ್ಲ ಗೊತ್ತಾ. ಎಷ್ಟು ಹೇಳಿ ಹೋಗಿದ್ವಿ ನಾವು. 4 ದಿನ ಟೈಮ್ ಐತಿ ಮೇಡಮ್. 4 ದಿನದಿಂದ ಹೋಗ್ತೀವಿ ನಾವು. ಇಷ್ಟು ಜನನು ಏನೇನು ಮಾಡಿಸ್ಬೇಕಂತ ಎಲ್ಲ ಹೇಳಿ ಹೋಗಿವಿ. ಒಂದು ಕೆಲಸ ಆಗಿಲ್ಲ. ಅಸ್ಪೃಶ್ಯರ ಮೇಲೆ ಸುಳ್ಳು ದೂರು ದಾಖಲಿಸಿರುವ ಕವಿತಾಳ್ ಪೊಲೀಸ್ ಠಾಣೆಯ PSI ವೆಂಕಟೇಶ್ ನಾಯಕ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸದಿದ್ದರೆ ಉಪವಾಸ ಸತ್ಯಾಗ್ರಹ. ಸ್ಪುರುಷರ ಮೇಲೆ ಸುಳ್ಳು ದೂರು ದಾಖಲಿಸಿಕೊಂಡು ಮೇಲ್ಜಾತಿಯವರಿಗೆ ಸಹಕಾರ ನೀಡುವ ಸಿರ್ವಾರ ತಾಲೂಕಿನ ಕವಿತಾಳ್ ಪೊಲೀಸ್ ಠಾಣೆಯ PSI ವೆಂಕಟೇಶ್ ನಾಯಕ್ ಅವರನ್ನು ಸೇವೆಯಿಂದ ಅಮಾನತು ಮಾಡಬೇಕು. 15 ದಿನಗಳಲ್ಲಿ ಸುಳ್ಳು ದೂರನ್ನು ಹಿಂಪಡೆದು ನ್ಯಾಯ ಒದಗಿಸದಿದ್ದರೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕ ಸಂಘಟನೆ ಜಿಲ್ಲಾಧ್ಯಕ್ಷ ಗಂಗಪ್ಪ ತೋರಣದಿನ್ನಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 15ರಂದು ತೋರಣದಿನ್ನಿ ಕ್ರಾಸ್ ಬಳಿ ಯಲ್ಲಮ್ಮ ಜಾತ್ರೆಯ ಸಮಯದಲ್ಲಿ ನಾಯಕ ಮತ್ತು ಮಾದಿಗ ಸಮಾಜದ ಗಲಾಟೆ ನಡೆದಿದ್ದು, ಮಾದಿಗ ಸಮಾಜದ ಯುವಕ ನಳಿನ್ ಕುಮಾರ್ ಕಿವಿಗಳು ಹರಿದು ಹೋಗಿವೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಕವಿತಾಳ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ನಿರಾಕರಿಸುತ್ತಾರೆ. ಎಸ್ಪಿಗೆ ದೂರು ನೀಡುವಾಗ 3 ದಿನಗಳ ಬಳಿಕ ದೂರು ದಾಖಲಿಸಿಕೊಳ್ಳುತ್ತಾರೆ. ಆದರೆ ಕ್ರಮಕ್ಕೆ ನಿರ್ಲಕ್ಷ್ಯ ವಹಿಸಿದ್ದರು. ಗ್ರಾಮದಲ್ಲಿ ರಾಜಿ ಮಾಡಿಸಲು ಮುಂದಾಗಿದ್ದರು. ನವೆಂಬರ್ 18ರಂದು ಹಲ್ಲೆಗೊಳಗಾದ ಮುಖಂಡರ ಮೇಲೆ ಪೊಲೀಸರೇ ಸುಳ್ಳು ದೂರು ದಾಖಲಿಸಿಕೊಂಡು ಸಂಗಮ್ಮ ಎನ್ನುವ
ಮಹಿಳೆಯ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ದೂರಿದರು. ಅತ್ಯಾಚಾರಕ್ಕೆ ಯತ್ನಿಸಿದ ವೇಳೆ ಸ್ಥಳದಲ್ಲಿದ್ದ ಎಂದು ತಿರುಪತಿ ಹನುಮೇಶ್ ಮೌನೇಶ್ ಇವರು ಜಗಳ ಬಿಡಿಸಿದರು ಎಂದು ಪ್ರತ್ಯಕ್ಷ ಸಾಕ್ಷಿಗಳು ಎಂದು ದೂರಿನಲ್ಲಿ ಬರೆದಿದ್ದಾರೆ. ಆದರೆ ಆ ಸಮಯದಲ್ಲಿ ಈ 3 ಜನರು ಅಲ್ಲಿ ಇರಲೇ ಇಲ್ಲ. ಇವರು ನಮ್ಮ ಜೊತೆಗೆ ಇದ್ದಾರೆ ಎಂದು ಸಹಿ ಮಾಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಆರೋಪಿ ಎಂದು ಹೇಳುವ ಕರಿಯಪ್ಪ ಹುಲಿಗಿ ಕ್ಷೇತ್ರದಲ್ಲಿ, ಜೋಸೆಫ್ ತೋರಣದಿನ್ನಿಯಲ್ಲಿ, ಗಂಗಪ್ಪ ಮಸ್ಕಿಯಲ್ಲಿದ್ದರು. ಗಲಾಟೆ ಮಾಹಿತಿಯನ್ನು ಗಂಗಪ್ಪ ಪೊಲೀಸರಿಗೆ ಮಾಹಿತಿ ನೀಡಿದ್ದರು. ಆದರೆ ಸುಳ್ಳು ದೂರು ದಾಖಲಿಸಿಕೊಂಡಿರುವ PSI ವೆಂಕಟೇಶ್ ನಾಯಕ್ ಅವರನ್ನು ಅಮಾನತು ಮಾಡಬೇಕು ಎಂದರು. ಗ್ರಾಮದಲ್ಲಿ ಶಾಂತಿಯನ್ನು ಹದಗೆಡಿಸಿ ಕೋಮು ಗಲಭೆಗೆ ಕಾರಣರಾಗಿದ್ದಾರೆ. SC/ST ದೌರ್ಜನ್ಯ ಕಾಯ್ದೆಯನ್ನು ಉಲ್ಲಂಘಿಸಿ ಕರ್ತವ್ಯ ಲೋಪವೆಸಗಿದ್ದಾರೆ. ಇದರಿಂದ ಅಮಾಯಕ ಕೂಲಿ ಕಾರ್ಮಿಕರು ಬಲಿಪಶುಗಳಾಗಿದ್ದಾರೆ ಎಂದರು. ಉದ್ದೇಶಪೂರ್ವಕವಾಗಿ ಸುಳ್ಳು ಪ್ರಕರಣ ದಾಖಲಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ವಿಫಲವಾಗಿದ್ದಾರೆ ಎಂದು ದೂರಿದರು. ಜಾತಿಗಳ ಮಧ್ಯೆ ಗಲಭೆ ಪ್ರಚೋದನೆ ನೀಡುವ PSI ವೆಂಕಟೇಶ್ ನಾಯಕ್ ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದರು. ಏನಿಲ್ಲ, ಅವ್ನು ಒಳ್ಳೆ ಬಟ್ಟೆ ಹಾಕೊಂಡು ಹೋಗಿರ್ತಾನೆ. ಆ ಶರ್ಟ್ ಬಿಚ್ಚಪ್ಪ ಸ್ವಲ್ಪ ಎಲ್ಲರಿಗೂ ತೋರಿಸಿ ಹೆಂಗೆ ಹೋಗಿದ್ದೆ ಅಂತ. ಆ ಸ್ಟೈಲಾಗಿ ಹೋಗಿರ್ತಕ್ಕಂಥವನ್ನ ಜಗಳ ತೆಗಿತಾರೆ. ಈ ಥರ ಬಟ್ಟೆ ಹಾಕೊಂಡು ಇಲ್ಲಿಗೆ ಬರಬಾರ್ದು, ಮಾದ್ರೆಲ್ಲ ಇಲ್ಲಿಗೆ ಬರಬಾರ್ದು, ನೀವು ನಿಮ್ಮ ಏರಿಯಾದಾಗಿರ್ಬೇಕು, ಆ ಕಡೆ ಇರೋ. ನನ್ನ ಇಷ್ಟ, ನನ್ನ ಬಟ್ಟೆ ನಾನು ಹಾಕೊಳ್ತೀನಿ, ಕೇಳಕ್ಕೆ ನೀವ್ಯಾರ? ನಿಮ್ಮ ಇಷ್ಟ ಇಲ್ಲಂಗಾದ್ರೆ ನನ್ನ ಇಷ್ಟ ನಾನು ಒತ್ತೀನಿ ಅಂತೇಳಿ ಅವನು ಬರ್ತಿದ್ದಾನೆ. ಒದೆಯೋದನ್ನ ಅವ್ರ ಅಣ್ಣ ಇವನು ಬಿಡಿಸೋದಕ್ಕೆ ಹೋದಾಗ ಇವನಿಗೆ ದಾಳಿ ಮಾಡಿ ಚಾಕ ಕಟ್ಟಿದ್ದಾರೆ. 2 ಕಿವಿಗೆ ಆ ಕಡೆ ಈ ಕಡೆ ತಪ್ಪಿಸ್ಕೊಂಡಾಗ 2 ಕಿವಿ ಹರಿದೋಗಿವೆ. ಒಂದು ಕಡೆ 12 ಒಲಿ ಬಿದ್ದಾವೆ, ಒಂದು ಕಡೆ 8 ಒಲಿ ಬಿದ್ದಾವೆ. ಸೊ ಇದು 15ನೇ ತಾರೀಕು ಪ್ರಕರಣ ಆಗುತ್ತೆ. ಪ್ರಕರಣ MLC ಕೂಡ ಆಗುತ್ತೆ. MLC ಆದ ನಂತರ ರಿಮ್ಸ್ ಆಸ್ಪತ್ರೆಗೆ ಡಾಕ್ಟರ್ ರೆಫರ್ ಮಾಡ್ತಾರೆ. ಆ ರಿಮ್ಸ್ ಆಸ್ಪತ್ರೆಗೆ ಬಂದಾಗ ಪೊಲೀಸರು ಸಹಿತ ಅವ್ನ ಜೊತೆ ಹೋಗ್ತಾರೆ. ಅವ್ರ ಫ್ಯಾಮಿಲಿ ಅವ್ರು ಹೋಗ್ತಾರೆ. ತಿರ್ಗಾ ಮರ್ದಿನ ಮತ್ತೆ 16ಕ್ಕೆ ಬಂದು ಕಂಪ್ಲೇಂಟ್ ಕೊಡಕ್ಕೆ ಬರ್ತಾರೆ. 16 ಕಂಪ್ಲೇಂಟ್ ಕೊಡಕ್ಕೆ ಬಂದಾಗ ಕೂಡ ಕೇಸ್ ದಾಖಲು ಮಾಡಿಸ್ಕೊಳ್ಳೋದು ಪೊಲೀಸರು. ನಾವು ಒತ್ತಡ ಮಾಡಿ ಈ ಥರ ಆಗಿದೆ, ಅವರೆಲ್ಲ ಊರಿನ ಮುಖಂಡರನ್ನ ಕರೆಸ್ತಾರೆ, ನಾಯಕ ಸಮುದಾಯನ ಕರೆಸ್ತಾರೆ, ಬೇರೆ ಬೇರೆಯವ್ರನ್ನ ಕರೆಸ್ತಾರೆ, ಒತ್ತಡ ಹಾಕ್ತಾರೆ. ಅವ್ರಿಗೆ ಬೇಕಿರೋರ್ನ, ನಮಗೆ ಬೇಕಿರೋರ್ನ ಎಲ್ಲರನ್ನು ಕರೆಸಿ ಒತ್ತಡ ಹಾಕ್ತಾರೆ. ರಾಜಿ ಮಾಡ್ಕೊಳ್ರಿ. ನಾವು ಯಾವಾಗ ರಾಜಿ ಮಾಡ್ಕೊಳ್ಳಲ್ಲ, ಕೇಸ್ ದಾಖಲೆ ಆಗಲಿ ಅಂದಾಗ. ಈ ಸಂದರ್ಭದಲ್ಲಿ ಮಹಿಳಾ ಒಕ್ಕೂಟದ ಮುಖಂಡರಾದ ವಿಜಯರಾಣಿ, ಕರಿಯಪ್ಪ, ಜೋಸೆಫ್, ನಳಿನ್ ಕುಮಾರ್, ಮೌನೇಶ್, ತಿರುಪತಿ, ಹನುಮಂತ, ರಾಮಚಂದ್ರಪ್ಪ ಇದ್ದರು. ಈಗ ಜಾಹೀರಾತುಗಳು. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಹಿಂದೆ ಭೇಟಿ ಕೊಡಿ. ನಮ್ಮಲ್ಲಿರುವ ಸೌಲಭ್ಯಗಳು ಎಂದರೆ ಇನ್ಫರ್ಟಿಲಿಟಿ ಅಥವಾ IUV ಸೆಟಪ್ ಅಥವಾ IVF ICSI ಫೆಸಿಲಿಟಿ, ಅಡೋಲಸೆಂಟ್ ಕೇರ್, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಮೆಮೊಪಾಸಲ್ ಕೇರ್, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ, ಹಿಸ್ಟೀರಿಯೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICW ಫೆಸಿಲಿಟಿ, CTG ಮಷೀನ್, ಪೇನ್ಲೆಸ್ ಡೆಲಿವರಿ. ಇವುಗಳಲ್ಲದೆ ವಿಶೇಷವಾಗಿ IUI, IVK, ಬ್ಲಾಟೋಸಿಸ್ಟ್ ಕಲ್ಚರ್, ಲೇಸರ್ ಅಸಿಸ್ಟೆಡ್ ಹಾಚಿಂಗ್, ಎಂಬ್ರಿಯೋ ಫೀಸಿಂಗ್, ಡೋನರ್ ಎಗ್ ಅಂಡ್ ಸ್ಪರ್ಮ್ ಸರ್ವಿಸ್, ಸಾರೋಗೆಸಿ, ಮೇಲ್ ಇನ್ಫರ್ಟಿಲಿಟಿ ಮ್ಯಾನೇಜ್ಮೆಂಟ್, ಲ್ಯಾಪ್ರೋಸ್ಕೋಪಿ, ಹಿಸ್ಟರೋಸ್ಕೋಪಿ, 3D ಅಲ್ಟ್ರಾಸೌಂಡ್, ಈ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಕನ್ಸಲ್ಟೆಂಟ್ ಆಬ್ರಿಷಿಯನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಅಂಡ್ ಹೈರಿಸ್ಕ್ ಪ್ರೆಗ್ನೆನ್ಸಿ ಸ್ಪೆಷಾಲಿಸ್ಟ್, ರಾಯಚೂರು. ವಿಳಾಸ ಮನೆ ನಂಬರ್ 1-3-184, RR ಕಾಲೋನಿ, ಆಶಾಪುರ್ ರಸ್ತೆ, ರಾಯಚೂರು. ಫೋನ್ ಸಂಖ್ಯೆ 87818923336 ಅಥವಾ ಲ್ಯಾಂಡ್ಲೈನ್ 085322300200. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಅದಿತಿ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರು ಎಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು 24/7 ಸರ್ವಿಸ್ ಇರುತ್ತೆ. ನೀವು ಯಾರಾದರೂ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಿ ಈ ಸರ್ವಿಸ್ ತೊಗೋಬೋದು. ಧನ್ಯವಾದಗಳು.
ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನ ದೇವಸೂರಿನಲ್ಲಿ ಸುಕ್ಷೇತ್ರ ಶ್ರೀ ಸೂಗೂರೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ಪೂರ್ವಭಾವಿ ಸಭೆ ನಡೆಸಲಾಯಿತು. ಈ ವೇಳೆ ಮಾತನಾಡಿ ಅನೇಕ ಗ್ರಾಮಗಳಿಂದ ಹಾಗೂ ಹಲವಾರು ರಾಜ್ಯಗಳಿಂದ ಭಕ್ತಾದಿಗಳು ಜಾತ್ರೆಗೆ ಆಗಮಿಸುತ್ತಾರೆ. ಎಲ್ಲರಿಗೂ ಮೂಲಭೂತ ಸೌಕರ್ಯ ಒದಗಿಸುವುದು ಹಾಗೂ ಉತ್ತಮವಾಗಿ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಬೇಕು ಎಂದು ಹೇಳಿದರು. ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಸಹ ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸೂಗೂರೇಶ್ವರ ದೇವಸ್ಥಾನ ಆಡಳಿತ ಮಂಡಳಿ ಸದಸ್ಯರು, ಮುಖಂಡರುಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಭಕ್ತರು ಉಪಸ್ಥಿತರಿದ್ದರು. ಕಾರು ಮತ್ತು ಬೈಕ್ ಮಧ್ಯೆ ಡಿಕ್ಕಿ ಸಂಭವಿಸಿದ ಪರಿಣಾಮ ಹಿಂಬದಿ ಸವಾರ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ತಾಲೂಕಿನ ಗುಂಜಾಳಿ ಗ್ರಾಮದಲ್ಲಿ ನಡೆದಿದೆ. ಕಾರು ಮತ್ತು ಬೈಕ್ ಮಧ್ಯೆ ಡಿಕ್ಕಿ ಸಂಭವಿಸಿದ ಪರಿಣಾಮ ಹಿಂಬದಿ ಸವಾರ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ತಾಲೂಕಿನ ಗುಂಜಾಳಿ ಗ್ರಾಮದಲ್ಲಿ ನಡೆದಿದೆ. ವಿನೋದ್ ವಯಸ್ಸು 22 ಮೃತಪಟ್ಟ ಯುವಕ, ಬೈಕ್ ಚಾಲಕನಾಗಿರುವ ತಿಪ್ಪಯ್ಯ ಯರಿಗೇರ ವಯಸ್ಸು 29 ಎಂಬುವವರ ಕಾಲು ಮುರಿದಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಮೃತಪಟ್ಟ ವಿನೋದ್ ಹಾಗೂ ತಿಪ್ಪಯ್ಯ ಸಂಬಂಧಿಕರು ಎಂದು ಹೇಳಲಾಗಿದ್ದು, ಗುಂಜಳ್ಳಿ ಗ್ರಾಮದ ಗ್ರಾಮ ಪಂಚಾಯತ್ ಹತ್ತಿರ ಕಾರು ವೇಗವಾಗಿ ಬಂದು ಬೈಕಿಗೆ ಡಿಕ್ಕಿ ಹೊಡೆದಿರುವ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಚಾಲಕ ಗಂಭೀರ ಗಾಯಗೊಂಡಿದ್ದಾನೆ. ಘಟನಾ ಸ್ಥಳದಿಂದ ಕಾರು ಚಾಲಕ ಪರಾರಿಯಾಗಿದ್ದು, ಸ್ಥಳೀಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಯರಿಗೆರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾರಾಷ್ಟ್ರ ಚುನಾವಣೆ ಫಲಿತಾಂಶ, ಇವಿಎಂ ಕೈಚಳಕ, ವಸಂತ್ ಕುಮಾರ್ ಆರೋಪ. ಕಾಲೇಜು ವಿದ್ಯಾರ್ಥಿಗಳಿಂದ ಹಾಸ್ಟೆಲ್ ಸ್ವಚ್ಛಗೊಳಿಸುವ ವಿಡಿಯೋ ವೈರಲ್, ವಾರ್ಡನ್ ನಿತ್ಯ ಕಿರುಕುಳ ಆರೋಪ. ಅಸ್ಪೃಶ್ಯರ ಮೇಲೆ ಸುಳ್ಳು ದೂರು ದಾಖಲಿಸಿರುವ ಕವಿತಾಳ ಪೊಲೀಸ್ ಠಾಣೆಯ ಪಿಎಸ್ಐ ವೆಂಕಟೇಶ್ ನಾಯಕ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸದಿದ್ದರೆ ಉಪವಾಸ ಸತ್ಯಾಗ್ರಹ. ಸೂಗೂರೇಶ್ವರ ಜಾತ್ರಾ ಮಹೋತ್ಸವ ಪೂರ್ವಭಾವಿ ಸಭೆ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನ. ಕಾರು ಬೈಕ್ ನಡುವೆ ಡಿಕ್ಕಿ, ಹಿಂಬದಿ ಸವಾರ ಸಾವು. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.